ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೀನಿ. ಅದೇ ರೀತಿ ಇವತ್ತು ಗಂಗನರ್ಸಿಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮ ಕುರಿ ನೋಡೋಕೆ ಬಂದಿದ್ವಿ. ಅದು ಒಂದು 15 ದಿವಸದಲ್ಲಿ 3 ಕಣ ಆಗೈತೆ ಕುರಿ. ಹೆಚ್ಚು ಕಮ್ಮಿ ಒಂದು 400 ಹೊಡ್ತಾಳಿ ಐತೆ ನೋಡ್ರಿ ಕುರಿ. ಒಂದು 400 ಹೊಡ್ತಾಳಿ ಕಣ ಆಗೈತೆ ಕುರಿ. ನಾವು ಕುರಿ ನೋಡೋಕ್ಕಂತ ಬಂದ್ವಿ. ಕುರಿ ನೋಡಿದ್ವಿ. ನಮ್ಮವೇನಾದರೂ ಕುರಿಗಳು ಕಣ ಆದಪ್ಪ ಅಂತಂದರೆ ಅದಕ್ಕೆ ಹಾಲು ಹಾಕೋದೇನು, ಕೆಳಗೆ ತೊಟ್ಟು ಹಾಕೋದೇನು, ಅಡ್ಡಾಡ್ಸೋದೇನು, ಎಳ್ನೀರು ಹಾಕೋದೇನು, ಅಷ್ಟೆಲ್ಲ ಖರ್ಚು ಮಾಡಿದ್ರೆ ನಮ್ಮ ಕುರಿಗಳು ಆಡೋದು ಕಷ್ಟ ಐತಿ. ನೋಡಿರಿ ಅವ್ರ ಓನರು ಕುರಿ ಹೆಂಗೆ ಇಕ್ಕ್ಯಾರ, ಅವ್ರ ಮನೆ ಕುರಿ ಹೆಂಗೆ ಆಡಕತ್ತೈತಿ. ಇವರೇ ನೋಡ್ರಿ ಓನರ್. ಬಾರಪ್ಪ ಮುಂದಕ್ಕೆ ನಗ್ಬೇಡ. ಎಲ್ಲಿ ತಂದಿದ್ದೆ ಬಜ್ಜಿ ಕುರಿನ? ಅಲಿಗೇರಿ. ಎಷ್ಟಕ್ಕೆ ತಂದಿದ್ದೆ? 40,000ಕ್ಕೆ. ಮರಿಕುರಿಗೆ ಏನಾರ ಆಡ್ತಾ ಕುರಿ? 3 ಕಣ ಆಗೈತಣ. ಒಂದು 9 ಬೆಟ್ಟಿಂಗ್ ಹೊಡೆದಿವಿ. 4 ಒಂದು ಕಣ ಹಾಕಿದ್ದು, ಒಂದು ಕಣ ತರಡಾಗೈತಣ. ಮೇಲೆ ಒಂದು ಕಣ. ಈಗ ನಮ್ಮ ಕಡೆ ಹುಡುಗರು ಎಲ್ಲರೂ ಬೆಳಗ್ಗೆ ಎದ್ದು ವಾಕ್ ಹಿಡ್ಕೊಂಡು ಹೋಗಿ ಹಾಲು ಹಾಕಿ ಕಾಳು ಹಾಕಿ ಬಿಟ್ಟು ಮತ್ತು ಮಧ್ಯಾಹ್ನ ಮೇಯಿಸಿ ಮತ್ತು ರಾತ್ರಿ ಮೇಯಿಸಿ ಹಾಲು ಹಾಕಿ ಇಷ್ಟೆಲ್ಲ ಮಾಡಿದ್ರೆ ಆ ಕುರಿಗಳು ಆಡೋದು ಕಷ್ಟ ಐತಿ. ನೀನು ಅಣ್ಣ 3 ದಿವಸದ ಹುಲ್ಲು ಅಣ್ಣ, ಅದು ಅದೊಟ್ಟಿಗೆ ಅದೇ ತಿನ್ಬೇಕು, ಅದೊಟ್ಟಿಗೆ ಅದೇ ಮೇಯ್ಬೇಕು ಅಂದೆ. 3 ದಿವಸ ಇದಕ್ಕೆ ಏನಾದರೂ ನೀನು ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದರೂ ಕೊಡ್ತೀಯಾ ಬೇರೆ? ಅದೇ ನೋಡೋದು 3 ದಿವಸದ್ದು ಅದೇ ಮೇಯಕ್ಕೆ ಕುಂತೈತಿ. ಏನೋ ಒತ್ತದು ಪತ್ತದ ಏನಿಲ್ಲ, ಅದೇ ಕಾಳು ತಿಂತೈತಿ, ಹಾಲು ಅದೇ ಕುಡಿತೈತಣ. ಹಂಗೇನು ಒತ್ತದಿಲ್ಲ, ಅಡ್ಡಾಡ್ಸಿಲ್ಲಣ್ಣ, ಎಲ್ಲಿ ಅಡ್ಡಾಡ್ಸಿಲ್ಲ. ಹಿಂಗಿದ್ದಿದ್ದು ಹಂಗೆ ತಗೊಂಡು ಕೇಳೋಣ ಇದಾಗ ಕೊಟ್ಟಿದ ಮೇಲೆ. ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಕುರಿ ಕೇಳಿದ್ರೆ ಕೊಡ್ತೀರಾ? ಕೊಡ್ತೀವಣ್ಣ. ನಿಮ್ಮ ಕಡೆದ ಬಂದು ಕಮ್ಮಿ ರೇಟಿಗೆ ಕೊಡ್ತೀವಣ್ಣ. ನೋಡಿ ಸ್ನೇಹಿತರೆ, ಅವರು ಮನಸ್ಸು ತುಂಬ ಚೆನ್ನಾಗಿದೆ. ಅದೇ ರೀತಿಯಾಗಿ 40,000 ಕೊಟ್ಟು ಕುರಿ ತಗೊಂಬಂದಿದ್ರಂತೆ. ಗಂಗನರ್ಸಿಯಲ್ಲಿದೆ ಕುರಿ, 4 ಕಲ್ಲು, ಬ್ಲ್ಯಾಕ್ ಆ್ಯಂಡ್ ವೈಟ್ ಹನುಮಂತ ಆಡುತ್ತೆ. ನೋಡಿರಿ, ನಿಮ್ಮ ಕುರಿಗಳು ಏನಾದರೂ ಕಣ ಆದರೆ ಅದಕ್ಕೆ ತೊಟ್ಟೆಗೆ ಮನ್ಸೋದೇನು, ಇಂಜೆಕ್ಷನ್ ಮಾಡೋದೇನು, ನೋಡಿರಿ ಹೆಂಗೆ ಇಕ್ಕ್ಯಾರ ಕುರಿನ. ಯಾರಿಗಾದರೂ ಬೇಕಿದ್ದರೆ ಅವ್ರ ಮನಸ್ಸಿಗೆ ಬಂದರೆ ಕೊಡ್ತಾರೆ. ಕಾಲ್ ಮಾಡ್ಕೊಳ್ರಿ, ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿ ಮತ್ತೆ ನಮ್ಮ ಚಾನಲಿಂದ ಕಾಮೆಂಟ್ ಮಾಡಿದರೆ, ಅಣ್ಣ ಕುರಿ ನಮ್ಮದು ಮೇಯ್ತಾ ಇಲ್ಲ, ತುರ್ಕಿದ ಅಷ್ಟೇ ಮೇಯ್ತತಿ ಅಂತಂದು. ನೋಡಿರಿ, ಕುರಿಗಳಿಗೆ ಅವ್ರು ಯಾವ ರೀತಿ ಏನು ಮೆಡಿಷನ್ ಹಾಕಲ್ಲ, ಏನು ಹಾಕಲ್ಲ, ಅವ್ರ ಬಾಯಲ್ಲೇ ಕೇಳೋಣ. ನೋಡ್ರಿ ಅವ್ರು ಏನಾದರೂ ಗಿಡಿಷನ್ ಹಾಕ್ತೀರಿ ನಮ್ಮ ಕುರಿಗೆ? ಏನಿಲ್ಲ ಮೆಡಿಸಿನ್ ಇಲ್ಲ, ಏನಿಲ್ಲ ಸರ್, ಸುಮ್ಮನೆ ಅದೇ ತಿಂತೈತೆ. ನೀವು ಅವ್ರ ಅಪ್ಪರ? ಹ್ಞೂ ರೀ, ಅವ್ರ ಅಪ್ಪರ. ಅಣ್ಣ ನಿಮಗೆ ಎಷ್ಟು ಅಣ್ಣ ಏಜು? ನಮಗೆಲ್ಲ 40 ಮೇಲೆ ಆಗೈತೆ ನೋಡಿರಿ, 40 ವರ್ಷದ ಮೇಲೆ ಆಗೈತೆ ಅಣ್ಣ. ಕುರಿ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ನೀವು? ನಮ್ಮದು ಒಂದು 12-13 ವರ್ಷದ ಅಣ್ಣ. ಅವನು ಸಾಕ್ತಾನೆ. ಈಗ ನಿಮ್ಮ ಹುಡ್ರು ಕಣಕ್ಕೆ ಹೋಗಬೇಕಾದ್ರೆ ನೀವು ಏನಾದರೂ ಹೇಳ್ತೀರ ಅವ್ರಿಗೆ, ನೀವು ಹಾಕ್ಕೊಂಡು ಹೋಗ್ರಿ ಅಂತಂದು? ಇಲ್ಲ ರೀ, ಅವ್ರನ್ನೆಲ್ಲ ಇಲ್ಲ ಹೇಳಲ್ಲ. ಅವರೇ ಹಾಕ್ಕೊಂಡು ಹೋಗ್ತಾರೆ. ಅವ್ರದ್ದು ಹೊಡಿತೈತಿ, ನಮ್ಮ ಬಲ ಇದ್ರೆ ನಮ್ದು ಹೊಡಿತೈತಿ ರೀ. ಅಲ್ಲಿ ಮಾಡ್ಸ್ಕೊಂಬಂದಿವಿ, ನಾವು ಇಲ್ಲಿ ಮಾಡ್ಸ್ಕೊಂಬಂದ್ವಿ. ಈಗ ನಾವು ಆ ಕಡೆದಾಗ ಕುಸ್ತಿ ಆಡಿದ ಮಂದಿ ರೀ. ನಾನು ಹೊಡಿತೀನಿ ಅಂತನೂ ಹೋಗ್ತಾನೆ, ಅವನು ಹೊಡಿತೀನಿ ಅಂತನ ಬೋಕಾನೆ. ಅದು ಸೋಲಾಗೆಲ್ಲ ಯಾರ ಕಡೆಗೆ ಆಗಲ್ಲ ರೀ. ನಮ್ಮ ಅದೃಷ್ಟ ಇದ್ರೆ ಹೊಡಿತೈತಿ, ನಮ್ಮ ಅದೃಷ್ಟ ಇಲ್ಲಪ್ಪ ಅಂದ್ರೆ ಅದು ಇದಾಕತ್ತೆ. ನೋಡ್ರಿ, ಅನ್ಬೋದು ಮಾತು ಹೇಳಿದ್ರು ಅವರು. ಅಜರೇ, ಈ ಮಾಟ ಮಂತ್ರದ ಬಗ್ಗೆ ಏನು ಹೇಳ್ತೀರಿ? ಅದು ಮಾಟ ಮಂತ್ರ ಅವ್ರವ್ರು ಮಾಡ್ಸ್ಕೊಂಬಂದಿರ್ತಾರ ಸರ್, ಅವ್ರವ್ರು ಅದು ಇದೆ ಅಂತೀರಾ? ಈಗ ನಿಜ ಅಂತೀರಾ? ಐತ್ರಿ, ಅದು ಮಾಡ ಕಸಬು ಮಾಡ್ತಾರೆ. ಅವ್ರು ಈಗೂ ಅದಾರ ಅಂತೀರಾ ಜನ? ಅದಾರಿ ಸರ್, ಅದಾರ. ಅಜರೇ, ಮತ್ತೆ ನಿಮ್ಮ ಕುರಿ ಕಣ ಆದಾಗ ನಿಮ್ಗೆ ಎಷ್ಟು ಖುಷಿ ಆಕತಿ ಮನ್ಸಿಗೆ? ಅಕ್ಕತ್ರಿ ಸರ್, ಅಕ್ಕತ್ರಿ. ಏನು ಮಾಡ್ತೀವಿ ನೋಡ್ರಿ, ಅವ್ರು ಹೋಗೈತಿ ಅಂತ್ರಿ, ಇನ್ನು ಹೋಗಿ ಒಂದಿಷ್ಟು ಯಾಕೆ ಇದನ್ನ ಮಾಡ್ತೀವಿ. ಹಾಲು ತತ್ತಿ ಕುರಿ ಕುಡಿಸ್ತಿರಲ್ಲ ನಿನ್ನ ಡೈಲಿ ಮತ್ತೆ ನಿಮ್ಮ ಅಲ್ಲಲ್ಲಿ ಅದಕ್ಕೆ ಕುಡಿಸ್ತೀನಿ, ನೀನು ಕುಡಿಲ್ಲ ಅಂತ ಹೇಳೋಕೆ ಬೇಡ ನಿಮ್ಮ ಮಗ. ಹೇಳ್ದಿರ ನಮಗೆ ಹುಚ್ಚ ಐತಿಲ್ಲಪ್ಪ ಒಂದು ಮಗಂದು ಹುಚ್ಚರಿ. ನೋಡ್ರಿ ಸ್ನೇಹಿತರೆ, ಹೊಡೆದೇವ್ರಿ ಅದ್ರ ಕಾಲ. ನಮ್ಮ ಅಣ್ಣರು ಅಂತವು ನಾವೇನು ದುಡ್ಕೊಂಡು ತಿನ್ಬೇಕು ಸರ್. ನಾವು ದುಡ್ದ್ರೆ ಮುದ್ದೆ, ನಮಗೆ ದುಡಿಲಿದ್ರೆ ನಿದ್ದೆ. ಅಂಥವೆಲ್ಲ ಬೇಡಪ್ಪ ಅಂದ್ರೆ ಕೇಳಲ್ರಿ ಈಗ ಹುಡುಗರು. ನೋಡ್ರಿ, 1,00,000, 2,00,000, 3,00,000, 5,00,000 ಕೊಟ್ಟು ಕುರಿ ತಂದು ಮನೆಗೆ ಫ್ಯಾನ್ ಹಾಕಿ ಟೈಲ್ಸ್ ನೆಲ್ದ ಮನಸ್ತೀರಿ. ಇವ್ರ ಮನಸ್ಸು ದೊಡ್ಡದೈತಿ, ಹಂಗಾಗಿ ಕುರಿಗಳು ಆಡ್ತಾ ಇದಾವೆ ಅಷ್ಟೇ. ನನ್ನ ಮನೆಗೆ ಆಡ್ತೈತಿ, ನಿನ್ನ ಮನೆಗೆ ಆಡ್ತೈತಿ ಅಂತಿರಲ್ಲ. ನೋಡ್ರಿ, ಅಜ್ಜರ ಮನೆ ಕುರಿ ಕಂಟಿನ್ಯೂ ಕಣ ಮಾಡೈತಿದೆ. ಅವ್ರ ಸ್ಪೆಷಲ್ ಫುಡ್ ಏನು ಹಾಕಲ್ಲ. ಅವರ ಒಂದು ಅಭಿಮಾನ, ಅವ್ರ ಮಗಗೆ ಏನು ಒಂದು ಗುಕ್ಕು ಕಮ್ಮಿ ಊಟ ಮಾಡಿಸ್ಬೋದು. ಕುರಿಗೆ ಯಾವತ್ತು ಹಾಲು ಕಾಳು ತಪ್ಸಿಲ್ಲಂತೆ. ನೋಡ್ರಿ ಹೆಂಗಿಟ್ಟಾರ ಕುರಿನ. ಮತ್ತು ಯಾರಾದರೂ ಕುರಿಗಳು ಕೊಡೋವಿದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ, ನಾನು ತಗೊತೀನಿ. ಬೇಕಾದರೂ ನಾವು ಕೊಡ್ತೀವಿ. ನೋಡಿರಿ, ಮತ್ತು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಭಾಳ ಚೆನ್ನಾಗಿ ನೋಡ್ತಾನೆ. ಅಜ್ಜರೇ ಮತ್ತೆ ಕುರಿಗಳು ಸಾಕಿದ್ರೆ ಮಕ್ಕಳು ಹಾಳಾಗ್ತಾವು ಅಂತಂದು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ರೀ, ನಮ್ಮ ಹತ್ರ ದುಡ್ಡಿದ್ರೆ ಕಾಸಿದ್ರೆ ಪಾಡೋಣ ಅವಕ್ಕೆಲ್ಲ. ಈಗ ಕಾಸಿಲ್ಲ ನಮ್ಮ ಹತ್ರ, ನಾವು ದುಡ್ಕೊಂಡು ತಿನ್ಬೇಕು ಅದಾ. ಅವಕ್ಕೆಲ್ಲ ದುಡ್ಡಿದ್ರೆ 1 ಲಕ್ಷ ಹೋಗ್ಲಿ 1 ಲಕ್ಷ ಬರಲಿ, ಅವು ಚಂದ ನಾವು. ಇವಾಗ ಮತ್ತೊಂದು ಅಜ್ಜ, ಕುರಿ ಮನೆಗಿರೋದಕ್ಕೆ ನಿಮ್ಮ ಮಗ ಮನೆ ಬಿಟ್ಟು ಹೊರಗಡೆ ಹೋಗಲ್ಲ, ಎಲ್ಲಿ ಹೌದಾ? ಕುರಿ ಇಲ್ಲ ಅಂದಿದ್ರೆ ಹುಡುಗ್ರ ಜೊತೆಗೆ ಅಲ್ಲಿ ಇಲ್ಲಿ ಸುತ್ತರಿತಿದ್ನ. ಬರೀತದ್ದ ಮತ್ತೆ ಕೆಲಸ ಬಗ್ಸಿ ಎಲ್ಲ ಓದಂದಿ ಓದಿಲ್ಲ ಅವನು. ನಿನಗೆ ನಾನು ಎಲ್ಲಾರ ಸಂಬಳ ಆಗ್ಲಪ್ಪ ಓದು, ನಿನ್ನ ನೌಕರಿ ತಗೊಳೋದು ಬೇಡ್ರಿ, ಅವ್ನು ಹಂಗ ಓದಿದಾನ ಅನ್ನಂಗೆ ಒಂದು ಅಭಿಪ್ರಾಯ ಇರಲಿ. ಅಜ್ಜ ನೀನೇನು ಬೇಜಾರಾಗಬೇಡ, ಓದಿರ ನಿಂಗೆ ಒಂದು ಕೆಲಸ ಓದ್ಲಿದ್ದ ನಿಂಗೆ ಮಾಡಿದ್ದೆಲ್ಲ ಕೆಲಸ ಒಳ್ಳೇದಕ್ಕತಿ, ತಲೆ ಕೆಡ್ಸಬೇಡ. ದೇವ್ರು ಐತಲ್ಲ ಯಾರಿಗೂ ಕೈ ಬಿಡಲ್ಲ, ಎಲ್ಲರಿಗೂ ಕೈ ಹಿಡಿದೇ ಹಿಡಿತಾನ. ನಿಮಗೂ ಹುಟ್ಟಿದ ದೇವ್ರು ಹುಲ್ಲು ಹಾಕ್ಸಿದಂಗೆ ಇರಲ್ಲ, ಹೌದ್ರಾ? ಹೆಂಗೆ ಜೀವನ ಬರೋದು ಹಂಗೆ ಮಾಡ್ಬೇಕು. ನಿಮ್ಮ ಮಗ ನೋಡ್ರಿ, ಇವತ್ತು ಕರ್ನಾಟಕಕ್ಕೆ ಗೊತ್ತಾಗ್ಯದ ನಿಮ್ಮ ಮಗ, ಒಂದು ನಾಳೆ ಐತಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಕ್ಕ ನಿನ್ನ ಮಗ. ಪಾಪ ಕಷ್ಟಪಟ್ಟು ಮೇಷನ ನೋಡ್ರಿ, ಅವರ ಪ್ರೀತಿ ಎಷ್ಟಿರ್ಬೋದು ಅಪ್ಪ ಮಗಂದು. ಅದೇ ರೀತಿ ನೀನು ನಿಮ್ಮ ಅಪ್ಪ ಇನ್ನೂ 100 ವರ್ಷ ಚೆನ್ನಾಗಿ ಹಿಂಗೆ ಸುಖವಾಗಿ ಬಾಳ್ರಪ್ಪ.